ನೇರವಾಗಿ ನಾವು ಸಂದೇಶಕ್ಕೆ ಹೋಗುವಂಥ ಸಂದರ್ಭ ಇದಾಗಿರುವಂಥದ್ದಾಗಿದೆ. ಇವತ್ತಿನ ಸಂದೇಶದ ಸಾರಾಂಶ ಇದಾಗಿರುವಂಥದ್ದಾಗಿದೆ. ಆಧ್ಯಾತ್ಮಿಕತೆ ಬದುಕಿನಲ್ಲಿ ಸಂಪೂರ್ಣವಾದಂಥ ಬೆಳವಣಿಗೆ ಮತ್ತು ಆಶೀರ್ವಾದವನ್ನು ನಾವು ಪಡೆದುಕೊಳ್ಳಬೇಕಂದ್ರೆ ನಾವು ಹೇಗೆ ನಮ್ಮ ಜೀವಿತವನ್ನು ಸರಿಪಡಿಸಿಕೊಳ್ಳಬೇಕೆಂಬುದಾಗಿಯೇ ಇವತ್ತು ನಾವು ಸ್ವಲ್ಪ ಸಮಯಗಳ ಕಾಲ ನಾವು ಧ್ಯಾನ ಮಾಡಿಕೊಳ್ಳುವಂಥವರಾಗೋಣ. ಯಾಕೆಂದರೆ ಅಪೊಸ್ತಲ ಪೌಲನು ನಮ್ಮ ಜೀವಿತವನ್ನು ಹೊಲಕ್ಕೆ ಅಂದರೆ ವ್ಯವಸಾಯಕ್ಕೆ ಆತನು ಹೋಲಿಕೆ ಮಾಡಿದ್ದಾನೆ. ನೀವು ಕೇಳಬಹುದು, ಅಯ್ಯೋ ನಾವು ಸಾಫ್ಟ್ವೇರ್ ಕಂಪನಿಯಲ್ಲಿ ಕೆಲಸ ಮಾಡ್ತಾ ಇದ್ದೇವೆ, ಫ್ಯಾಕ್ಟ್ರಿಗಳಲ್ಲಿ ಕೆಲಸ ಮಾಡ್ತಾ ಇದ್ದೇವೆ, ನಮ್ಮ ಆತ್ಮಿಕತೆ ಬದುಕು ವ್ಯವಸಾಯಕ್ಕೆ ಹೇಗೆ ಹೋಲಿಕೆ ಆಗ್ತದೆ ಪಾಸ್ಟರ್ ಎಂಬುದಾಗಿ. ನಾವು ರೈತರ ಅಲ್ಲವಲ್ಲ, ಇವತ್ತಿನ ಸಂದೇಶ ನಮಗೆ ಸಂಬಂಧಪಟ್ಟಿದ್ದ ಅಥವಾ ಇಲ್ವಾ ಎನ್ನುವಂಥ ಕನ್ಫ್ಯೂಷನ್ ನಿಮಗೆ ಬೇಕಾಗಿಲ್ಲ. ಆತ್ಮೀಯ ದೇವಜನರೇ, ದೇವರ ವಾಕ್ಯದಲ್ಲಿ ಅಪೊಸ್ತಲ ಪೌಲನು ಹೇಳುವಂಥ ಸಂಗತಿಯನ್ನು ಗೊತ್ತಾ? ನೀವು ದೇವರ ಹೊಲವಾಗಿದ್ದೀರಿ ಎಂಬುದಾಗಿ, ನಿಮ್ಮ ಹೃದಯವೇ ದೇವರಿಗೆ ಆಲಯವಾಗಿದೆ ಎಂಬುದಾಗಿ ಅಪೊಸ್ತಲ ಪೌಲನು ವ್ಯಾಖ್ಯಾನವನ್ನು ಮಾಡುವಂತನಾಗಿದ್ದಾನೆ. ಅದಕ್ಕೆ ರೈತರ ಜೀವಿತವನ್ನು ನೋಡುವಂಥ ಸಂದರ್ಭದಲ್ಲಿ ಯಾರು ರೈತರು ತನ್ನ ಹೊಲವನ್ನು ಸಮೃದ್ಧಿಯಾಗಿ ಅದನ್ನು ಸ್ವಚ್ಛಗೊಳಿಸುತ್ತಾರೋ ಸಮೃದ್ಧಿಯಾದಂಥ ಬೆಳೆಯನ್ನು ಅವರು ಹೊಂದಿಕೊಳ್ಳಲಿಕ್ಕಾಗುವ ಹಾಗೆ ದೇವರು ಅವರಿಗೆ ಕೃಪೆಯನ್ನು ತೋರಿಸುತ್ತಾನೆ. ಇಲ್ಲಿ ಅಪೊಸ್ತಲ ಪೌಲನ ಹೃದಯಕ್ಕೆ ಹೊಲವನ್ನು ಹೋಲಿಕೆಯಾಗಿ ಇಲ್ಲಿ ಮಾತನಾಡುವಂಥ ಸಂದರ್ಭದಲ್ಲಿ ದೇವರ ವಾಕ್ಯ ಹೀಗೆ ಹೇಳ್ತದೆ, ನಿಮ್ಮ ಹೃದಯವೆಂಬ ಭೂಮಿ ಅದು ಫಲವತ್ತಾಗಿರುವುದಾದರೆ ಅಲ್ಲಿ ವಾಕ್ಯಗಳು ಬೀಳುವಂಥ ಸಂದರ್ಭದಲ್ಲಿ ಅವು 30, 60, 100ರಷ್ಟು ಫಲವನ್ನು ಕೊಡುತ್ತದೆ ಎಂಬುದಾಗಿ ದೇವರ ಸನ್ನಿಧಾನದಲ್ಲಿ ವಾಕ್ಯದಲ್ಲಿ ನಾವು ಗಮನಿಸುವಂತರಾಗಿದೆ. ಅದಕ್ಕಾಗಿಯೇ ರೈತ ಅವನು ಪಟ್ಟಂಥ ಪ್ರಯಾಸ ಸಮೃದ್ಧಿಯ ಮಾರ್ಗವನ್ನು ತೆರೆಯುವಂತೆ ದೇವರು ಸಹಾಯ ಮಾಡುತ್ತಾನೆ. ಪ್ರತಿಯೊಬ್ಬ ರೈತನ ಆ ಕಣ್ಣೀರಿನ ಬಿತ್ತನೆ ಹರ್ಷದ ಹೊನಲನ್ನು ಹಬ್ಬವನ್ನು ಉಂಟು ಮಾಡುವಂಥದ್ದಾಗಿದೆ. ಅದಕ್ಕಾಗಿ ಕರ್ತನ ಸನ್ನಿಧಾನದಲ್ಲಿ ಪ್ರೀತಿಯುಳ್ಳ ದೇವಜನರೇ, ನಮ್ಮ ಜೀವನ ಅಥವಾ ನಮ್ಮ ಆಧ್ಯಾತ್ಮಿಕತೆ ಬದುಕು ಯಾವಾಗಲೂ ಅದು ಬಹಳ ಪರಿಶುದ್ಧತೆಯಿಂದ ಕೂಡಲ್ಪಟ್ಟಿರಬೇಕು. ಅದರ ಒಳಗಡೆ ಇರುವಂಥ ಎಲ್ಲ ವಿಧವಾದಂಥ ಕಲ್ಮಶಗಳನ್ನು, ಅಶುದ್ಧಿಗಳನ್ನು, ಒಳಗಡೆ ಇರುವಂಥ ಎಲ್ಲ ಲೋಕದ ಆಲೋಚನೆಗಳು, ಕ್ರಿಯೆಗಳನ್ನು ದೂರ ತೆಗೆದು ಪರಿಶುದ್ಧವಾದಂಥ ಹೃದಯವಾಗಿ, ಪರಿಶುದ್ಧವಾದಂಥ ಹೊಲವಾಗಿ ಅದನ್ನು ಮಾರ್ಪಡಿಸಿಕೊಳ್ಳುವಂಥ ಸಂದರ್ಭದಲ್ಲಿ ದೇವಾದಿ ದೇವನು ಖಂಡಿತವಾಗಿಯೂ ನಮ್ಮ ಆತ್ಮಿಕತೆಯ ಬೆಳವಣಿಗೆಯನ್ನು, ಸಮೃದ್ಧಿಯಾಗಿರುವಂಥ ಬೆಳೆ ನಮ್ಮ ಜೀವಿತದ ಮೂಲಕವಾಗಿ ಹೊಂದಿಕೊಳ್ಳಲಿಕ್ಕಾಗುವ ಹಾಗೆ ದೇವರು ಸಹಾಯ ಮಾಡುವಂಥವನಾಗಿದ್ದಾನೆ. ಕೆಲವೊಂದು ಸಾರಿ ನಾವು ಮಾಡುವಂಥ ಸಂಗತಿ ಬಹಳ ಕಠಿಣವಾದಂಥ ಸಂಗತಿಗಳಿರ್ತದೆ. ನಮ್ಮ ಮನೆಯನ್ನು ಅಥವಾ ನಮ್ಮ ಹೊಲವನ್ನು ನಾವು ಶುದ್ಧಿ ಮಾಡಿಕೊಳ್ಳದೆ ಬೇರೆಯವರ ಮನೆಯನ್ನು, ಬೇರೆಯವರ ವಿಷಯದಲ್ಲಿ ನಾವು ತಲೆ ಹಾಕಿ ಅನೇಕ ವಿಧವಾದಂಥ ಆಶೀರ್ವಾದಗಳನ್ನು ನಾವು ಕಳೆದುಕೊಂಡು ಬಿಡುತ್ತೇವೆ. ನಮ್ಮ ಕುಟುಂಬದಲ್ಲಿಯೇ ಅಥವಾ ನಮ್ಮ ವೈಯಕ್ತಿಕವಾದಂಥ ಜೀವಿತದಲ್ಲಿಯೇ ಆಧ್ಯಾತ್ಮಿಕತೆ ಬದುಕಿನಲ್ಲಿ ಎಷ್ಟೋ ವಿಧವಾದಂಥ ತಡೆಗಳು ಇರುವುದಾದರೂ ಸದಾ ಬೇರೆಯವರ ತಡೆಗಳನ್ನು, ಬೇರೆಯವರ ಕೊರತೆಗಳನ್ನು, ಬೇರೆಯವರ ಜೀವಿತದಲ್ಲಿರುವಂಥ ತಪ್ಪುಗಳನ್ನು ಅನೇಕ ಸಾರಿ ಹುಡುಕುತ್ತೇವೆ. ಅದರಿಂದ ಬರುವಂಥ ಒಂದು ಪ್ರಯಾಸ ಏನು ಗೊತ್ತಾ? ಅದರಿಂದ ನಾವು ನೋವನ್ನೇ ಅನುಭವಿಸ್ಬೇಕಾಗ್ತದೆ ವಿನಃ ಸಂತೋಷ ಅನುಭವಿಸೋಕ್ಕಾಗಲ್ಲ. ಯಾವಾಗ ನಮ್ಮ ಒಳಗಡೆ ಇರುವಂಥ ತಡೆಗಳು, ನಮ್ಮ ಒಳಗಡೆ ಇರುವಂಥ ಆ ಹಣಜೀವೋಪಾದಿಯಲ್ಲಿ, ಕಳೆಯೋಪಾದಿಯಲ್ಲಿ ಇರುವಂಥ ಈ ಕೆಟ್ಟದಾದಂಥ ಯೋಚನೆಗಳು ನಾವು ಯಾವಾಗ ತೆಗೆದು ನಮ್ಮ ಹೃದಯವನ್ನು ಪರಿಶುದ್ಧವಾದಂಥ ಒಂದು ಸ್ಥಾನವಾಗಿ ಮಾರ್ಪಡ್ತೇವೋ ಆ ಸ್ಥಳದಲ್ಲಿ ದೇವರು ತನ್ನ ಮಹಿಮೆಯಾದಂಥ ಅದ್ಭುತಗಳನ್ನು ನಡೆಸುತ್ತಲೇ ಇರ್ತಾನೆ, ಆಶೀರ್ವಾದಗಳನ್ನು ನಾವು ಹೊಂದುತ್ತಲೇ ಇರ್ತೇವೆ. ಅದಕ್ಕಾಗಿಯೇ ದೇವರ ವಾಕ್ಯದಲ್ಲಿ ಜ್ಞಾನೋಕ್ತಿ 28ನೇ ಅಧ್ಯಾಯದ 11ನೇ ವಚನ ಕೇಳಿಸಿಕೊಳ್ಳುವಂತರಾಗೋಣ. ಐಶ್ವರ್ಯವಂತನು ತಾನು ಜ್ಞಾನಿ ಎಂದು ಎಣಿಸಿಕೊಳ್ಳುತ್ತಾನೆ, ಅವನನ್ನು ಇಂಥವನೆಂದು ಗೊತ್ತು ಮಾಡುತ್ತಾನೆ. ದೇವರಿಗೆ ಸ್ತೋತ್ರವಾಗಲಿ.
ಪ್ರೀತಿಯುಳ್ಳ ದೇವಜನರೇ, ವಿವೇಕದಿಂದ ನಾವು ನಮ್ಮ ಜೀವಿತವನ್ನು ನಡೆಸುವಂಥ ಸಂದರ್ಭದಲ್ಲಿ ಖಂಡಿತವಾಗಿಯೂ ನಾವು ಆಶೀರ್ವಾದವನ್ನು ನಾವು ಹೊಂದಿಕೊಳ್ಳುತ್ತೇವೆ. ಬಡತನಕ್ಕೆ ಮೂಲವಾದಂಥ ಕಾರಣ ಏನೆಂಬುದಾಗಿ ನಾವು ನೋಡುವಂಥ ಸಂದರ್ಭದಲ್ಲಿ ನಮ್ಮ ಅಲಕ್ಷ್ಯ, ನಮ್ಮ ಅಸಡ್ಡೆತನ, ನಮ್ಮ ನಿರ್ಲಕ್ಷ್ಯ ಇವತ್ತು ನಮ್ಮ ಬದುಕಿನಲ್ಲಿ ಅನೇಕ ವಿಧವಾದಂಥ ಬಡತನವನ್ನು ತಂದು ಒಡ್ಡಿ ಇವತ್ತು ನಾವು ಮಾಡಬೇಕಾದಂಥ ಕೆಲಸವನ್ನು ಮಾಡದೆ ಬೇರೆಯವರ ವಿಷಯದಲ್ಲಿ ನಾವು ತಲೆ ಹಾಕುತ್ತೇವೆ. ನಮ್ಮ ಮನೆಯನ್ನು ಕ್ಲೀನ್ ಮಾಡಿಕೊಳ್ಳದೆ ಬೇರೆಯವರ ಮನೆಯನ್ನು ನಾವು ಕ್ಲೀನ್ ಮಾಡಿಕೊಳ್ಳೋದಕ್ಕೆ ಹೋಗುತ್ತೇವೆ. ನಮ್ಮ ಹೊಲವನ್ನು ನಾವು ಶುದ್ಧೀಕರಣ ಮಾಡಿಕೊಳ್ಳದೆ ಬೇರೆಯವರ ಹೊಲವನ್ನು ಶುದ್ಧೀಕರಣ ಮಾಡಿಕೊಳ್ಳುತ್ತೇವೆ. ಒಂದು ದಿನ ಏಸನ್ನ ಅವರ ಬಳಿನಲ್ಲಿ ಒಬ್ಬ ಸಹೋದರಿ ಹೋಗಿ ಈ ರೀತಿಯಾಗಿ ಚಾಡಿ ಹೇಳ್ತಾ ಇದ್ದಂತೆ, ಅಯ್ಯ, ನಮ್ಮ ಪಕ್ಕದ ಮನೆಯ ಸಹೋದರಿಗಳು, ಇವಳಿಗೆ ಸ್ವಲ್ಪ ಬುದ್ಧಿವಾದ ಹೇಳ್ರಿ. ಈ ವಾರದಲ್ಲಿ 6 ಸಿನಿಮಾಗಳನ್ನು ನೋಡಿದ್ದಾಳೆ. ಸಿನಿಮಾ ಹುಚ್ಚು ಇವಳಿಗೆ ಎಂಬುದಾಗಿ ಆ ತಾಯಿ ಆ ಮಗಳನ್ನು ತೋರಿಸಿ ಮಾತನಾಡುವಂಥ ವೇಳೆಯಲ್ಲಿ ಆ ಸಹೋದರಿ ಹೇಳಿದ್ಲಂತೆ, ನೀನೇನು ಕಡಿಮೆನಾ? ನಾನು 6 ಸಿನಿಮಾ ನೋಡಿದೆ, ನೀನು 3 ಸಿನಿಮಾ ನೋಡಿದೆ. ಅಯ್ಯ, ಈ ಅಮ್ಮನಿಗೂ ಸದಾ ಅದೇ ಹುಚ್ಚು. ನಾನು 6 ಸಿನಿಮಾ ನೋಡಿದೆ, ಈ ಅಮ್ಮ 3 ಸಿನಿಮಾ ನೋಡಿ ಈಗ ನೋಡಿದರೆ ನಾನು ಪರಿಶುದ್ಧಳ ರೀತಿಯಲ್ಲಿ ಮಾತನಾಡುತ್ತಾ ಇದ್ದಾಳೆ ಎಂಬುದ. ಹೌದು ಪ್ರೀತಿಯುಳ್ಳ ದೇವಜನರೇ, ಈ ಲೋಕದ ಜೀವಿತದಲ್ಲಿ ನಮ್ಮ ಬದುಕು ವಿವೇಕದಿಂದ ತುಂಬಲ್ಪಡಬೇಕು. ಇನ್ನೊಬ್ಬರ ವಿಷಯದಲ್ಲಿ ನಾವು ತಲೆ ಹಾಕಿದರೆ, ದೇವರ ವಾಕ್ಯದಲ್ಲಿ ನಾವು ನೋಡುತ್ತೇವೆ, ನಿನ್ನ ಕಣ್ಣಿನಲ್ಲಿ ಇರುವಂತ ಆ ತೊಲೆಯನ್ನ ನೀನು ತೆಗೆದು ಹಾಕದೆ ಇನ್ನೊಬ್ಬರ ಕಣ್ಣಿನಲ್ಲಿ ಇರುವಂತ ರವೆಯನ್ನ ನೀನು ಹುಡುಕುವುದೇಕೆ ಎಂಬುದಾಗಿ. ಇವತ್ತು ಎಷ್ಟೋ ಕುಟುಂಬಗಳಲ್ಲಿ ನಾವು ನೋಡುತ್ತೇವೆ, ನಮ್ಮ ಮನೆಯನ್ನ, ನಮ್ಮ ಆಧ್ಯಾತ್ಮಿಕತೆ ಬದುಕನ್ನು, ನಮ್ಮ ಜೀವಿತವನ್ನು ನಾವು ಸರಿಪಡಿಸಿಕೊಳ್ಳದೆ ಇನ್ನೊಬ್ಬರ ವಿಷಯದಲ್ಲಿ ನಾವು ತಲೆ ಹಾಕುವುದರಿಂದ ನಮಗೆ ಬಡತನ ಬರುವಂಥದ್ದಾಗಿದೆ. ಇನ್ನೊಬ್ಬರ ವಿಷಯಗಳಲ್ಲಿ ನಾವು ಯಾವಾಗ ಈ ರೀತಿಯಾದಂಥ ಯೋಚನೆಗಳನ್ನು ಮಾಡುತ್ತಾ ಇರುತ್ತೇವೋ, ನಮ್ಮ ಕುಟುಂಬದ ಬಗ್ಗೆ, ನಮ್ಮ ಆಧ್ಯಾತ್ಮಿಕತೆ ಜೀವಿತದ ಬಗ್ಗೆ, ಉದ್ಧಾರವಾಗುವುದರ ಬಗ್ಗೆ ಅನೇಕ ಸಂದರ್ಭಗಳಲ್ಲಿ ನಾವು ಬಡತನಕ್ಕೆ ಗುರಿಯಾಗುವಂಥ ಸಂದರ್ಭಗಳು ಇರುವುದರಿಂದ ಯಾವಾಗಲೂ ಸದಾ ವಿವೇಕದಿಂದ ನಾವು ನಡೆದುಕೊಳ್ಳಬೇಕು, ಜ್ಞಾನವಂತರಾಗಿ ನಾವು ನಡೆದುಕೊಳ್ಳಬೇಕು. ಯಾಕೆಂತ ಹೇಳಿದರೆ, ದೇವರಿಗೆ ಸ್ತೋತ್ರವಾಗಲಿ, ಇವತ್ತು ವಿವೇಕವಿಲ್ಲದೆ, ಜ್ಞಾನವಿಲ್ಲದೆ ಇನ್ನೊಬ್ಬರ ವಿಷಯದಲ್ಲಿ ತಲೆ ಹಾಕಿ ಎಷ್ಟೋ ವಿಧದಲ್ಲಿ ಇವತ್ತು ಮಕ್ಕಳು ಕೊರತೆಯನ್ನು ಅನುಭವಿಸ್ತಾ ಇದ್ದಾರೆ. ಒಳ್ಳೆಯ ಆಶೀರ್ವಾದಗಳನ್ನು ಇವತ್ತು ಕಳೆದುಕೊಳ್ತಾ ಇದ್ದಾರೆ. ದೇವರಿಗೆ ಸ್ತೋತ್ರವಾಗಲಿ. ಕರ್ತನ ಸನ್ನಿಧಾನದಲ್ಲಿ ನಮ್ಮ ಜೀವಿತದಲ್ಲಿ ಯಾವಾಗಲೂ ಸದಾ ಈ ಆಧ್ಯಾತ್ಮಿಕತೆ ಬದುಕನ್ನು ಸರಿಪಡಿಸಿಕೊಳ್ಳುತ್ತಾ, ನಮ್ಮ ಹೃದಯಗಳನ್ನು ಪರಿಶುದ್ಧವಾದಂಥ ಹೊಲವಾಗಿ ಮಾರ್ಪಡಿಸುತ್ತಾ, ನಮಗೊಂದು ಗುರಿ ಇರಬೇಕು. ನಾವು ಉತ್ತಮವಾದಂಥ ಫಲಗಳನ್ನು ದೇವರಿಗೆ ಕೊಡುವ ವ್ಯಕ್ತಿಗಳಾಗಿ ಮಾರ್ಪಡಬೇಕು. ಯಾಕೆಂತ ಹೇಳಿದರೆ, ವಿವೇಕ ಒಬ್ಬ ಮನುಷ್ಯನನ್ನು ಉನ್ನತವಾದಂಥ ಸ್ಥಿತಿಗೆ ಕರೆದುಕೊಂಡು ಹೋಗುತ್ತದೆ. ಅನೇಕ ಸಂದರ್ಭಗಳಲ್ಲಿ ನಮಗೆ ದೇವರು ಅಭಿಷೇಕವನ್ನು ಕೊಟ್ಟಿರ್ತಾರೆ, ಬಲವನ್ನು ಕೊಟ್ಟಿರ್ತಾರೆ, ಜ್ಞಾನವನ್ನು ಕೊಟ್ಟಿರ್ತಾರೆ, ತಿಳುವಳಿಕೆಯನ್ನು ಕೊಟ್ಟಿರ್ತಾರೆ. ಆದರೆ ಜೊತೆಯಲ್ಲಿ ಶತ್ರು ಬಂದ್ಬಿಟ್ಟು ಅನೇಕ ವಿಧವಾದಂಥ ಬಲಹೀನತೆಯನ್ನು ಸಹ ಜೊತೆಯಲ್ಲಿ ಬರುವ ಹಾಗೆ ಆತನು ಯಾವಾಗಲೂ ನಮ್ಮ ಆತ್ಮಿಕತೆ ವಿರುದ್ಧವಾಗಿ ಹೋರಾಟ ಮಾಡ್ತಾನೆ ಇರ್ತಾನೆ. ಸಂಸೋನನ ಜೀವಿತವನ್ನು ನೋಡುವಂಥ ಸಂದರ್ಭದಲ್ಲಿ ಆತನ ತಲೆಯ ಮೇಲೆ ಅಭಿಷೇಕ ಇದೆ. ಎಷ್ಟು ಬಲಿಷ್ಠವಾದಂಥ ಅಭಿಷೇಕ ಎಂಬುದಾಗಿ ನಾವು ನೆನೆಸುವಾಗ ಆತನ ಮುಂಭಾಗದಲ್ಲಿ ಯಾವ ಶತ್ರುಗಳು ಸದಾ ನಿಂತುಕೊಳ್ಳೋದಿಲ್ಲ. ಅಷ್ಟು ಬಲವಾದಂಥ ಅಭಿಷೇಕ ಅವನ ಮೇಲೆ ತಂಗಿರುವುದಾದರೂ ಸಹ ಅವನ ಕಣ್ಣಿನಲ್ಲಿ ಬಲಹೀನತೆ ತುಂಬಿಕೊಂಡಿರುವುದನ್ನು ನಾವು ಕಾಣುತ್ತೇವೆ. ತಲೆ ಮೇಲೆ ಅಭಿಷೇಕ ಇದೆ, ಆದರೆ ಕಣ್ಣಿನಲ್ಲಿ ಬಲಹೀನತೆ ತುಂಬಿಕೊಂಡು ಆತನು ಬಲಹೀನತೆಯಿಂದ ಬಳಲುತ್ತಿರುವಂಥ ಪರಿಸ್ಥಿತಿಯನ್ನು ನಾವು ನೋಡುತ್ತೇವೆ.
ಅನೇಕ ಸಾರಿ ನಮ್ಮ ಬದುಕಿನಲ್ಲೂ ಸಹ ಅಭಿಷೇಕದ ಆ ವಿಶೇಷವಾದಂಥ ಬಲದಿಂದ ತುಂಬಲ್ಪಟ್ಟಿರುವಂಥ ವ್ಯಕ್ತಿಗಳು ನಾವು ಆಗಿರುವುದಾದರೂ ಸಹ ಅನೇಕ ವೇಳೆಯಲ್ಲಿ ನಮ್ಮ ಬಲಹೀನತೆಗಳು ಅದು ಮಾನಸಿಕವಾಗಿ, ಶಾರೀರಿಕವಾಗಿ, ಭೌತಿಕವಾಗಿ ನಾವು ಆ ನೋವನ್ನು ಅನುಭವಿಸ್ತಾ ಇರ್ತೇವೆ. ನಾವು ಅಂದ್ಕೊಳ್ತೇವೆ ಅನೇಕ ವೇಳೆಯಲ್ಲಿ ಪರಿಶುದ್ಧತೆಯಿಂದ ಬದುಕಬೇಕು, ಈ ವಾರ ಪೂರ್ತಿ ನಾನು ಪ್ರಾರ್ಥನೆಯಲ್ಲಿ ಇರಬೇಕು, ಈ ವಾರ ಪೂರ್ತಿ ದೇವರ ವಾಕ್ಯವನ್ನು ಓದಿ ಆ ವಾಕ್ಯದ ಬೆಳಕಿನಲ್ಲಿ ನಾನು ನಡೆಯಬೇಕು, ನನ್ನ ಜೀವಿತವನ್ನು ನಾನು ದೇವರೊಟ್ಟಿಗೆ ಕಟ್ಟಿಕೊಳ್ಳಬೇಕೆಂಬುದಾಗಿ ತೀರ್ಮಾನ ಮಾಡಿ ಆ ಕಾರ್ಯವನ್ನು ಪ್ರಾರಂಭಿಸುತ್ತೇವೆ. 1 ದಿನ, 2 ದಿನ, 3 ದಿನ, ಆ ವಾರ ಪೂರ್ತಿ ಚೆನ್ನಾಗಿ ಇರ್ತೇವೆ. ಆದರೆ ಆ ವಾರದ ನಂತರ ಕೆಲವೊಂದು ಸಾರಿ ನಮ್ಮ ಮನಸ್ಸಿನಲ್ಲಿ ಕೆಟ್ಟ ಆಲೋಚನೆಗಳು ಪ್ರಾರಂಭವಾಗಿ ಮತ್ತೆ ಈ ಲೋಕದ ಆಸೆಗಳಿಗೆ ನಾವು ಬಿದ್ದು ಆ ರೀತಿಯಾದಂಥ ಆ ಕೃಪೆಯನ್ನು ನಾವು ಕಳೆದುಕೊಂಡು ನಮ್ಮ ಜೀವಿತವನ್ನು ವ್ಯರ್ಥ ಮಾಡಿಕೊಳ್ಳುತ್ತೇವೆ. ಏಸಾವನ ಜೀವಿತವನ್ನು ಗಮನಿಸುವಂಥ ಸಂದರ್ಭದಲ್ಲಿ ಆತನಿಗೆ ಉನ್ನತವಾಗಿ ದೇವರ ಆಶೀರ್ವಾದ ಮಾಡಬೇಕೆಂಬುದಾಗಿ, ಚೊಚ್ಚಲತನದ ಹಕ್ಕನ್ನು ಕೊಡಬೇಕೆಂಬುದಾಗಿ ದೇವರ ನಿರ್ಣಯವಾಗಿತ್ತು. ಆದರೆ ಆತನು ಮಾಡಿದಂಥ ಒಂದು ತಪ್ಪು ಕಾರ್ಯದ ನಿಮಿತ್ತವಾಗಿ ಆತನ ಜೀವಿತದಲ್ಲಿ ಆಶೀರ್ವಾದವನ್ನು ಕಳೆದುಕೊಳ್ಳಬೇಕಾಯಿತು. ಚೊಚ್ಚಲತನದ ಹಕ್ಕನ್ನು ಆತನು ಕಳೆದುಕೊಳ್ಳಬೇಕಾಯಿತು. ಇವತ್ತು ಸಹ ದೇವ ಮಕ್ಕಳೇ, ಅನೇಕ ಆತ್ಮಿಕ ದೇವ ಜನರಿಗೆ ದೇವರು ಬಲವಾಗಿ ಉಪಯೋಗಿಸಬೇಕು, ಬಲವಾದಂಥ ಕಾರ್ಯಗಳನ್ನು ಮಾಡಬೇಕು ಎಂಬುದಾಗಿ ಆತನ ಇಷ್ಟ. ಆದರೆ ಅಲ್ಲಿ ಪರಿಶುದ್ಧತೆ ಅಥವಾ ಅಲ್ಲಿ ನಿಜವಾಗ್ಲೂ ಸದ ಒಂದು ಕ್ಲಿಯರ್ ಇಲ್ಲದೆ ಇರುವಂಥ ಒಂದು ಸಿಚುವೇಶನ್ಸ್ ಇರುವುದರಿಂದ ಅಲ್ಲಿ ದೇವರು ತನ್ನ ಕಾರ್ಯವನ್ನು ಪ್ರಾರಂಭಿಸ್ತಾ ಇಲ್ಲ. ಆತ್ಮೀಯ ದೇವಚಂದ್ರೆ, ಒಬ್ಬ ರೈತನು ಸಮೃದ್ಧಿಯಾದ ಬೆಳೆಯನ್ನು ಬೆಳೆಯುವುದಕ್ಕಿಂತ ಮೊದಲೇನೆ ಆತನು ಹೊಲವನ್ನು ಶುದ್ಧೀಕರಿಸ್ತಾನೆ, ಅದರಲ್ಲಿರುವಂಥ ಕಲ್ಲುಗಳನ್ನು ಆರಿಸ್ತಾನೆ, ಕಳೆಯನ್ನು ತೆಗಿತಾನೆ, ಆ ಹುಲ್ಲುಗಳನ್ನೆಲ್ಲ ಕೀಳುತ್ತಾನೆ, ಅದರ ಒಳಗಡೆ ಇರುವಂಥ ಮುಳ್ಳು, ಕಲ್ಲು, ಗಿಡಗಳನ್ನೆಲ್ಲ ಆತನು ಕೀಳುತ್ತಾನೆ. ಯಾಕೆ ಕೀಳುತ್ತಾನೆ ಗೊತ್ತಾ? ಆ ರೀತಿಯಾದಂಥ ಪರಿಸ್ಥಿತಿನಲ್ಲೇ ಬೀಜವನ್ನು ಬಿತ್ತಬಹುದು. ಆದರೆ ಆ ಮುಳ್ಳು, ಕಳೆ, ಕಲ್ಲು, ಗಿಡಗಳು ಇರುವಂಥ ಆ ಸ್ಥಳದಲ್ಲಿ ಬೀಜವನ್ನು ಬಿತ್ತಿದರೆ ಆ ಬೀಜ ಮೇಲಕ್ಕೆ ಎದ್ದೇಳೋದಿಲ್ಲ, ಕಳೆನೇ ಮೇಲಕ್ಕೆ ಎದ್ದೇಳುತ್ತದೆ, ಅಲ್ಲಿ ಫಸಲನ್ನು ಕಾಣೋದಕ್ಕೆ ಆಗೋದಿಲ್ಲ. ಅದಕ್ಕಾಗಿಯೇ ಕರ್ತನ ಸನ್ನಿಧಾನದಲ್ಲಿ ಆ ರೈತನು ಮೊದಲು ಬೀಜವನ್ನು ಬಿತ್ತುವಂಥ ಸಂದರ್ಭದಲ್ಲಿ ಹೊಲವನ್ನು, ಆ ಹೊಲದಲ್ಲಿರುವಂಥ ಕಸ ಕಡ್ಡಿಗಳನ್ನು, ಆ ಹೊಲದಲ್ಲಿರುವಂಥ ಕಲ್ಲು, ಮುಳ್ಳು, ಕಟ್ಟಿಗೆಗಳನ್ನು ಶುದ್ಧೀಕರಿಸುತ್ತಾನೆ. ಅದಾದ ನಂತರ ಆತನು ಬೀಜವನ್ನು ಬಿತ್ತುತ್ತಾನೆ. ಅದು 30, 60, 100ರಷ್ಟು ಅವನಿಗೆ ಫಲವನ್ನು ಸಿಗುವ ಹಾಗೆ ಮಾಡುತ್ತದೆ. ಇವತ್ತು ನಮ್ಮ ಹೃದಯವೆಂಬ ಈ ಹೊಲದಲ್ಲಿ, ಆಧ್ಯಾತ್ಮಿಕ ಬದುಕೆಂಬ ಈ ಹೊಲದಲ್ಲಿ ನಮ್ಮನ್ನು ನಾವು ಪರಾಮರ್ಶಿಸಿ, ಪರೀಕ್ಷಿಸಿ ನೋಡಿಕೊಂಡು ಈ ವೇಳೆಯಲ್ಲಿ ನಮ್ಮ ಹೃದಯವನ್ನು ನಾವು ಗಮನಿಸುವಂಥ ಸಂದರ್ಭದಲ್ಲಿ ದೇವರ ವಾಕ್ಯಕ್ಕೆ ಆ ಹೃದಯ ಸಿದ್ಧವಾಗಿದೆಯಾ? ವಾಕ್ಯವನ್ನು ಗ್ರಹಿಸಿಕೊಳ್ಳುವಂಥ ಶಕ್ತಿ ಹೃದಯಕ್ಕಿದೆಯಾ? ಅಥವಾ ಹೃದಯದಲ್ಲಿ ಅನೇಕ ವಿಧವಾದಂಥ ಕಲ್ಲು, ಮುಳ್ಳು, ಮುಳ್ಳಿನ ಗಿಡ ಮತ್ತು ಕಳೆಗೆ ಗುರುತಾಗಿರುವಂಥ ದ್ವೇಷ, ಅಸೂಯೆ, ಸೋಮಾರಿತನ, ಅಲಕ್ಷ್ಯ ಎನ್ನುವಂಥ ಆ ರೀತಿಯಾದಂಥ ಪರಿಸ್ಥಿತಿಗಳು ನಮ್ಮ ಹೃದಯದಲ್ಲಿ ಇದೆಯಾ? ಇನ್ನೊಬ್ಬರ ವಿಷಯದಲ್ಲಿ ತಲೆ ಹಾಕುವಂಥ, ಇನ್ನೊಬ್ಬರ ಕಾರ್ಯಗಳಲ್ಲಿ ಮಾತನಾಡುವಂಥ ಕ್ರಿಯೆ ನಮ್ಮ ಹೃದಯದ ಒಳಗಡೆ ಇರುವಂಥದ್ದಾಗಿದೆಯಾ? ದೇವರ ಮಗುವೆ, ನಮ್ಮನ್ನು ನಾವು ಪರೀಕ್ಷೆ ಮಾಡಿಕೊಂಡು ನಮ್ಮ ಹೃದಯವನ್ನು ಪರಿಶುದ್ಧವಾದ ಹೊಲವಾಗಿ ನಾವು ಮಾರ್ಪಡಿಸಿಕೊಳ್ಳಬೇಕು. ಯಾಕೆಂತ ಹೇಳಿದರೆ, ಬಹಳ ಅತ್ಯುತ್ತಮವಾದಂಥ ಒಂದು ವಾಗ್ದಾನ, ವಾಕ್ಯ ದೇವರ ವಾಕ್ಯದಲ್ಲಿ ಇರುವಂಥದ್ದಾಗಿದೆ. ಜ್ಞಾನೋಕ್ತಿ 24ನೇ ಅಧ್ಯಾಯದ 31ನೇ ವಚನದಿಂದ 34ನೇ ವಚನದ ತನಕ ಓದುವಂಥ ಸಂದರ್ಭದಲ್ಲಿ ಒಬ್ಬ ರೈತನ ಬಗ್ಗೆ ಈ ವಾಕ್ಯ, ಈ 4 ವಚನಗಳು ಸ್ಪಷ್ಟವಾಗಿ ಹೇಳಿದರೆ ಎಂಥ ವ್ಯಕ್ತಿಗೆ, ಎಂಥ ರೈತನಿಗೆ ಯಾವ ರೀತಿಯಾದಂಥ ಆಶೀರ್ವಾದ ಸಿಗುತ್ತದೆ ಎಂಬುದಾಗಿ. ಆಹಾ, ಮುಳ್ಳು ಗಿಡಗಳು ಅದರಲ್ಲಿ ಹರಡಿಕೊಂಡಿದ್ದವು, ಕಳೆಗಳು ಅದನ್ನು ಮುಚ್ಚಿದವು, ಅದರ ಕಲ್ಲಿನ ಗೋಡೆಯು ಹಾಳಾಗಿತ್ತು. ಆಗ ನಾನು
ಮನಸ್ಸಿಟ್ಟೆನು, ದೃಷ್ಟಿಸಿ ಶಿಕ್ಷಿತನಾದೆನು. ಇನ್ನು ಸ್ವಲ್ಪ ನಿದ್ರೆ, ಇನ್ನು ತುಸು ತೂಕಡಿಕೆ, ಇನ್ನು ತುಸು ತೂಕಡಿಕೆ, ಇನ್ನು ಕೊಂಚ ನಿದ್ರೆಗಾಗಿ ಕೈ ಮುದುರಿಕೊಳ್ಳುವೆ ಅಂದುಕೊಳ್ಳುವಿಯಾ? ಬಡತನವು ದಾರಿಗಳನ್ನ ಹಾಗೂ ಕೊರತೆಯು ಪಂಚುಗಳಂತೆಯೂ ನಿನ್ನ ಮೇಲೆ ಬೀಳುವವು. ಹಲ್ಲೆಲೂಯಾ. ಆತ್ಮೀಯ ದೇವಚಂದ್ರ ದಿನಾಂಕ ಸ್ತೋತ್ರವಾಗಲಿ. ಇಲ್ಲಿ ಒಬ್ಬ ರೈತನ ಕುರಿತು ಅಥವಾ ಆಧ್ಯಾತ್ಮಿಕತೆ ಬದುಕಿನಲ್ಲಿ ಅಭಿವೃದ್ಧಿ ಆಶೀರ್ವಾದವನ್ನು ಹೊಂದದೇ ಇರುವಂತ ಒಬ್ಬ ಬಡವ ಅಥವಾ ಬಡತನದಲ್ಲಿ ಬಿದ್ದಿರುವಂತ ಅಲಕ್ಷ್ಯಗಾರನ ಬಗ್ಗೆ ಇಲ್ಲಿ ದೇವರಾತ್ಮನು ಮಾತನಾಡುತ್ತಾ ಇದ್ದಾನೆ. ದೇವರ ಆಸೆಯನ್ನು ಗೊತ್ತಾ? ಒಬ್ಬ ರೈತನ ಉದ್ದೇಶ ದೇವರ ಉದ್ದೇಶವಾಗಿರುವಂತದ್ದಾಗಿದೆ. ಶ್ರಮೆಪಟ್ಟು ದೇವ ಸನ್ನಿಧಾನದಲ್ಲಿ ಎಲ್ಲ ಕಳೆ ಮುಳ್ಳು ಗಿಡಗಳನ್ನ ಕಿತ್ತಂತ ಆ ರೈತನಿಗೆ ಬೆಳೆ ಬರುವಾಗ ಹಬ್ಬ. ಅದೇ ರೈತ ಒಂದು ವೇಳೆ ಸೋಮಾರಿಯಾಗಿ ಕೈ ಮುದುರಿಕೊಳ್ಳುತ್ತಾ ನಿದ್ರಿಸುತ್ತಾ ಇರುವುದಾದರೆ ಅವನ ಹೊಲದಲ್ಲಿ ಬೆಳೆ ಬರೋದಿಲ್ಲ, ಕಳೆಗಳು ಬರ್ತದೆ, ಮುಳ್ಳು ಗಿಡಗಳು ಹೆಚ್ಚಾಗ್ತದೆ. ಅವನ ಜೀವನ, ಅವನ ಬದುಕೆಲ್ಲವೂ ಸದ ಬಡತನದ ಬೇಗೆಯಿಂದ ತುಂಬಲ್ಪಡ್ತದೆ. ಪ್ರೀತಿಯುಳ್ಳ ದೇವಚಂದ್ರ, ದೇವರ ಮಕ್ಕಳಾಗಿರುವಂತ ನನ್ನ ನಿನ್ನ ಬದುಕಿನಲ್ಲಿ ಹೊಲ ನಮ್ಮ ಪರಿಶುದ್ಧವಾದಂತಹ ಹೃದಯವಾಗಿ ಮಾರ್ಪಡಬೇಕು. ಆ ಪರಿಶುದ್ಧವಾದ ಹೃದಯದಲ್ಲಿ ಪ್ರಾರ್ಥನೆ ಎಂಬ ಆ ಕಣ್ಣೀರು ಸುರಿಸಲ್ಪಡಬೇಕು. ದೇವರ ವಾಕ್ಯವೆಂಬ ಬೀಜ ಆ ಹೃದಯದಲ್ಲಿ ಬಿತ್ತಲ್ಪಡುವಂತ ಸಂದರ್ಭದಲ್ಲಿ ಮಾತ್ರ 100% 100ರಷ್ಟು ಆಶೀರ್ವಾದವನ್ನ ನಾವು ಹೊಂದಿಕೊಳ್ಳೋದಕ್ಕೆ ಸಾಧ್ಯ. ಯಾವೊಬ್ಬ ಮನುಷ್ಯ ಅಲಕ್ಷ್ಯಗಾರನಿರುತ್ತಾನೋ, ಯಾವೊಬ್ಬ ಮನುಷ್ಯ ಪಾಪದಲ್ಲಿ ಬಿದ್ದಿರುತ್ತಾನೋ, ಯಾವೊಬ್ಬ ಮನುಷ್ಯ ಸೋಮಾರಿಯಾಗಿರ್ತಾನೋ, ಯಾವೊಬ್ಬ ಮನುಷ್ಯನ ಹೃದಯದಲ್ಲಿ ಅಹಂಕಾರ, ಹೊಟ್ಟೆ ಕಿಚ್ಚು, ಅಸೂಯೆ ಎನ್ನುವಂಥ ಕ್ರಿಯೆ ಇರ್ತದೋ, ಆ ಮನುಷ್ಯನ ಜೀವಿತದಲ್ಲಿ ಅವನ ಆಕ್ಟಿವ್ನೆಸ್ ಆಗಿರೋದಿಲ್ಲ. ಅವನ ಜೀವಿತ ಬಹಳ ಕಡು ಬಡತನದಿಂದ ತುಂಬಲ್ಪಟ್ಟಿರುವಂಥದ್ದಾಗಿದೆ. ನಿಜವಾದಂಥ ಒಬ್ಬ ರೈತನು ಬೈಬಲ್ನಲ್ಲಿ ಇದ್ದಾನೆ. ಆತನು ಬೇರೆ ಯಾರಲ್ಲ, ನಮ್ಮ ಮೂಲ ಪಿತೃವಾಗಿರುವಂಥ ಈಸಾಕನು ಆತನು ಬರಗಾಲದಲ್ಲಿ ಬೀಜವನ್ನು ಬಿತ್ತಿ ಆ ಬರಗಾಲದಲ್ಲಿ 100ರಷ್ಟು ಬೆಳೆಯನ್ನು ಕೊಯ್ದನೆಂಬುದಾಗಿ ಸತ್ಯವೇದದಲ್ಲಿ ನಾವು ನೋಡುವಂತವರಾಗಿದ್ದೇವೆ. ಅದಕ್ಕೆ ಕಾರಣ ಏನು ಗೊತ್ತಾ? ಆತನು ಪ್ರತಿದಿನ ಹೊಲದಲ್ಲಿ ಹೋಗಿ ಕಣ್ಣೀರಿನ ಪ್ರಾರ್ಥನೆಯನ್ನು ಮಾಡ್ತಾ ಇದ್ದನು. ದೇವರ ಹತ್ರ ತನ್ನ ಮನವಿಯನ್ನ, ವಿಜ್ಞಾಪನೆಗಳನ್ನ, ಕೃತಜ್ಞತಾ ಸ್ತೋತ್ರಗಳನ್ನ ಸಮರ್ಪಣೆ ಮಾಡ್ತಾ ಇದ್ದನು. ಸತ್ಯವೇದದಲ್ಲಿ ಈಸಾಕನ ಕುರಿತು ಹೀಗೆ ಬರೆಯಲ್ಪಟ್ಟಿದೆ, ಆತನು ಹೊಲದಲ್ಲಿರುವಾಗ ಪ್ರಾರ್ಥನಾ ಪೂರ್ವಕವಾಗಿ ಆತನು ಇದ್ದನು ಎಂಬುದಾಗಿ. ಅದಕ್ಕೇನೆ ಅಷ್ಟು ಆಧ್ಯಾತ್ಮಿಕತೆಯಲ್ಲಿ ಆತನು ಪಳಗಿದ್ದರಿಂದಲೇ, ಪ್ರಾರ್ಥನಾ ಜೀವಿತವನ್ನು ಕಟ್ಟಿಕೊಂಡಿದ್ದರಿಂದಲೇ ಆತ್ಮೀಯ ದೇವಚಂದ್ರ ಆತನು 100% 100ರಷ್ಟು ಫಲವನ್ನ, ಬೆಳೆಯನ್ನ ಹೊಂದಿದನು ಎಂಬುದಾಗಿ ನಾವು ನೋಡುತ್ತೇವೆ. ಇವತ್ತಿನ ದಿನಮಾನಗಳಲ್ಲಿ ಪ್ರೀತಿಯುಳ್ಳ ದೇವಚಂದ್ರ, ಪ್ರಾರ್ಥನೆ ಅಂದರೆ ಬಹಳ ಜನಕ್ಕೆ ಮರೀಚಿಕೆಯಾಗಿರುವಂಥದ್ದಾಗಿದೆ, ಅಲಕ್ಷ್ಯವಾಗಿರುವಂಥದ್ದಾಗಿದೆ. ನೋಡ್ಕೊಳ್ಳೋಣ ಬಿಡು ಎಂಬುದಾಗಿ ಇವತ್ತು ನೀವು ಕಳವಳವನ್ನು ಪಡ್ತಾ ಇರುವುದಾದರೆ, ದುಷ್ಟನಾಗಿರುವಂಥ ಸೈತಾನನು ನಿಮ್ಮ ಹೃದಯದಲ್ಲಿ ಹಣೆಜಿಯನ್ನು ಬಿತ್ತು ಹೋಗುತ್ತಾನೆ. ಮುಳ್ಳು, ಕಲ್ಲು, ಗಿಡಗಳು ಅಲ್ಲಿ ಬೆಳೆದು ಬಿಡುತ್ತದೆ. ಅದನ್ನು ಶುದ್ಧೀಕರಣ ಮಾಡದ ಹೊರತು ನಿನ್ನ ಆತ್ಮಿಕತೆ ಬದುಕು ಉನ್ನತ ಸ್ಥಿತಿಗೆ ಬರೋದಕ್ಕೆ ಚಾನ್ಸಸ್ಸೇ ಇಲ್ಲ. ಯಾಕೆಂತ ಹೇಳಿದರೆ, ಯಾವಾಗ ನಮ್ಮ ಹೃದಯದಲ್ಲಿ ಈ ರೀತಿಯಾದಂಥ ಲೋಕದ ಭಾವನೆಗಳು ಬರುತ್ತದೋ ಅವಾಗ ಆಶೀರ್ವಾದ ಕಾಣೋದಕ್ಕೆ ಸಾಧ್ಯವೇ ಇಲ್ಲ. ಇಲ್ಲಿ ದೇವರ ವಾಕ್ಯ ಸ್ಪಷ್ಟಪಡಿಸ್ತಾ ಇದೆ, ಆ ಹೊಲದಲ್ಲಿ ದಾಟಿ ಹೋಗುವಂತ ಸಂದರ್ಭದಲ್ಲಿ ಮುಳ್ಳು ಗಿಡಗಳು, ಕಲ್ಲು ಪೊಟರೆಗಳು ಅಲ್ಲಿ ತುಂಬಿ ತುಳುಕುತ್ತಾ ಇತ್ತು ಎಂಬುದಾಗಿ. ಅದಕ್ಕೆ ಕಾರಣ ಏನೆಂದರೆ, ಆ ಮನುಷ್ಯನು ಅಲಕ್ಷ್ಯಗಾರನಾಗಿದ್ದನು, ಸೋಮಾರಿತನದಿಂದ ತುಂಬಲ್ಪಟ್ಟಿದ್ದನು. ಇವತ್ತು ಸದಾ ಮನುಷ್ಯರು ದೇವರನ್ನ ಆರಾಧಿಸುವಂತ ದೇವರ ಮಕ್ಕಳೆನಿಸಿಕೊಂಡವರು, ಅವರು ಬಡತನಕ್ಕೆ ಕಾರಣ ಏನೆಂದರೆ, ಆತ್ಮೀಯ ದೇವಚಂದ್ರೆ, ಇದೇ ಕಾರಣ ಸೋಮಾರಿತನ, ಕೈ ಮುದುರಿಕೊಳ್ಳುವುದು. ಇನ್ನೂ ಸ್ವಲ್ಪ ನಿದ್ದೆ ಮಾಡೋಣ, ಇನ್ನೂ ಸ್ವಲ್ಪ ವಿಶ್ರಮಿಸಿಕೊಳ್ಳೋಣ, ಇನ್ನೂ ಸ್ವಲ್ಪ ಲೇಟಾಗಿ ಎದ್ದೋಳೋಣ, ಏನೇ ಒಂದು ಕೆಲಸವಿರುವುದಾದರೂ ಅದು ಚುರುಕುತನದಿಂದ ಇರದೆ ಅಲಕ್ಷ್ಯತನದಿಂದ ಇವತ್ತು ಎಲ್ಲವನ್ನ ಕಳ್ಕೊಳ್ತಾರೆ. ಅಷ್ಟು ಮಾತ್ರವಲ್ಲ,
ದೇವರ ಸನ್ನಿಧಾನದಲ್ಲಿ ದೇವರ ಆರಾಧನೆಗೆ ಬರುವುದಕ್ಕೆ, ದೇವರ ವಾಕ್ಯವನ್ನು ಆಲಿಸುವುದಕ್ಕೆ, ಪ್ರಾರ್ಥಿಸುವುದಕ್ಕೆ ಅಲಕ್ಷ್ಯವನ್ನು ಮಾಡುತ್ತಾರೆ. ಆತ್ಮಿಕತೆಯಲ್ಲಿ ಸ್ಥಿರತೆ ಇಲ್ಲದ ರೀತಿಯಲ್ಲಿ ತಮ್ಮ ಜೀವಿತವನ್ನು ತಾವೇ ತಮ್ಮ ಕೈಯಾರೆ ನಾಶನ ಮಾಡಿಕೊಳ್ಳುತ್ತಾರೆ. ಪ್ರೀತಿಯುಳ್ಳ ದೇವಜನರೇ, ದೇವರ ಸನ್ನಿಧಾನದಲ್ಲಿ ಪರಿಶುದ್ಧತೆ ದೇವರು ಇಷ್ಟಪಡುವಂಥ ಒಂದು ಕಾರ್ಯವಾಗಿರುವಂಥದ್ದಾಗಿದೆ. ಹೊಲ ಯಾವಾಗ ಪರಿಶುದ್ಧತೆಯಿಂದ ಕ್ಲೀನ್ ಆಗಿರ್ತದೋ ಅಲ್ಲಿ 100ರಷ್ಟು ಬೆಳೆಯನ್ನು ರೈತನು ಹೊಂದಿಕೊಳ್ಳೋದಕ್ಕೆ ಸಾಧ್ಯ. ಅನೇಕ ಸಂದರ್ಭಗಳಲ್ಲಿ ಪರಿಶುದ್ಧತೆಯನ್ನು ನಾವು ಕಳೆದುಕೊಂಡು ಬಿಡ್ತೇವೆ. ಒಬ್ಬ ಭಕ್ತನು ಹೀಗೆ ಹೇಳುತ್ತಾನೆ, 100 ಜನರಲ್ಲಿ 95 ಜನರಿಗೆ ಪರಿಶುದ್ಧರಾಗಿರುವಂಥ ಅವಕಾಶ ಸಿಗುತ್ತದೆ, ಆದರೆ ಪರಿಶುದ್ಧತೆಯನ್ನು ಅವರು ಕಾಪಾಡಿಕೊಳ್ಳೋದಿಲ್ಲ. 5% ಜನ ಮಾತ್ರ ಪರಿಶುದ್ಧತೆಯನ್ನು ಕಾಪಾಡಿಕೊಳ್ಳುತ್ತಾರೆ ಎಂಬುದಾಗಿ. ಹೌದು ಪ್ರೀತಿಯುಳ್ಳ ದೇವಜನರೇ, ಯೋಸೇಫನ ಜೀವಿತದಲ್ಲಿ ತಾನು ಪರಿಶುದ್ಧತೆಯನ್ನು ಕಾಪಾಡಿಕೊಂಡಿದ್ದರಿಂದಲೇ ಐಗುಪ್ತ ದೇಶದಲ್ಲಿ ದೇವರು ಆತನಿಗೆ ರಾಜನಾಗುವಂತ, ಆ ದೇಶವನ್ನು ಪರಿಪಾಲನೆ ಮಾಡುವಂತ ಒಬ್ಬ ಉನ್ನತವಾದ ಪ್ರಧಾನಮಂತ್ರಿಯನ್ನಾಗಿ ದೇವರು ಆತನನ್ನು ರೂಪಿಸುತ್ತಾನೆ. ಬರಿಗನೆಯಲ್ಲಿ ಹೋಗುತ್ತಾನೆ, ಆ ದೇಶದಲ್ಲಿ ಸಮೃದ್ಧಿಯಾದಂಥ ಆ ಆಶೀರ್ವಾದಕ್ಕೆ ಪಾತ್ರನಾಗುತ್ತಾನೆ. ನಮ್ಮ ಮೂಲ ಪಿತೃವಾಗಿರುವಂಥ ಬೋವಚನ ಜೀವನ ಚರಿತ್ರೆ ನೋಡುವಂಥ ಸಂದರ್ಭದಲ್ಲಿ ಒಂದು ದಿನ ರಾತ್ರಿಯಲ್ಲಿ ಆತನು ಹೊಲದಲ್ಲಿ ಮಲಗಿರುತ್ತಾನೆ. ಮಲಗಿರುವಂಥ ವೇಳೆಯಲ್ಲಿ ಆ ಸ್ಥಳದಲ್ಲಿ ರೂತಳು ಬಂದು ಅವನ ಪಾದದ ಕೆಳಗಡೆ ಮಲಗಿರುತ್ತಾಳೆ. ಮಲಗಿರುವಂಥ ಸಂದರ್ಭದಲ್ಲಿ ಯಾರೋ ನನ್ನ ಪಾದದ ಕೆಳಗಡೆ ಮಲಗಿದ್ದಾರೆ ಎಂಬುದಾಗಿ ಬಹುಶಃ ಎದ್ದು ನೋಡುವಂಥ ವೇಳೆಯಲ್ಲಿ ಆತನಿಗೆ ಎಲ್ಲ ವಿಧವಾದ ಪಾಪವನ್ನು ಮಾಡುವಂಥ ಅವಕಾಶ ಇರ್ತದೆ, ಆದರೆ ಅವನು ಪಾಪವನ್ನು ಮಾಡೋದಿಲ್ಲ. ಆ ತಾಯಿಯನ್ನು ನೋಡಿ ಉದಯ ಕಾಲದಲ್ಲಿ ಎಚ್ಚರವಾದಾಗ ಆ ರೂತಮ್ಮನನ್ನು ನೋಡಿ, ಈ ಹೊಲದಲ್ಲಿ ನೀನು ಹಕ್ಕಲ ಹಾಯ್ದುಕೊಂಡು ಹೋಗು, ನೀನು ಯಾವಾಗ ಬೇಕಾದರೂ ಬಂದು ಇದನ್ನು ತೆಗೆದುಕೊಂಡು ಹೋಗು ಎಂಬುದಾಗಿ ಪ್ರೀತಿಯಿಂದ ಆಚರಣೆ ಮಾಡಿ ಆ ರೂತಮ್ಮನ ಪ್ರೋತ್ಸಾಹ ಮಾಡ್ತಾನೆ. ಪಾಪ ಮಾಡೋದಕ್ಕೆ ಅವಕಾಶ ಇರುವುದಾದರೂ ಸದಾ ಪಾಪ ಮಾಡೋದಕ್ಕೆ ಮುಂದುವರಿಯೋದಿಲ್ಲ. ಅದಕ್ಕಾಗಿಯೇ ಆತನ ಹೊಲದಲ್ಲಿ ಅಷ್ಟು ಬಹು ಸಮೃದ್ಧಿಯಾದಂಥ ಬೆಳೆಯನ್ನು ದೇವರು ಅನುಗ್ರಹಿಸಿದನು ಎಂಬುದಾಗಿ ದೇವರ ಸನ್ನಿಧಾನದಲ್ಲಿ ನಾವು ನೋಡುವಂತವರಾಗಿದ್ದೇವೆ. ಹೌದು ಪ್ರೀತಿಯುಳ್ಳ ದೇವಜನರೇ, ಇವತ್ತು ನಮ್ಮ ಬಡತನಕ್ಕೆ ಕಾರಣ ಸೋಮಾರಿತನವೇ, ಅಲಕ್ಷ್ಯತನವೇ. ದೇವರು ನಮಗೆ ಕೊಟ್ಟಿರುವಂಥ ಅನುಗ್ರಹಗಳನ್ನು ನಾವು ಮರೆತು ಬಿಡುತ್ತೇವೆ, ವರಗಳನ್ನು ನಾವು ಮರೆತು ಬಿಡುತ್ತೇವೆ. ಅನೇಕ ಸಾರಿ ದೇವರು ಇಂಥ ಒಳ್ಳೆಯ ಕಾರ್ಯಗಳನ್ನು ಮಾಡ್ರಿ, ಇದು ಕೆಟ್ಟದ್ದು, ಇದನ್ನು ಬಿಟ್ಟು ಬಿಡ್ರಿ, ಇದು ಒಳ್ಳೆಯದಲ್ಲ ಎಂಬುದಾಗಿ ಆತನು ಪದೇ ಪದೇ ನಮಗೆ ಪ್ರೋತ್ಸಾಹ ಮಾಡ್ತಾ ಇರುವುದಾದರೂ ವಾಕ್ಯದ ಮೂಲಕವಾಗಿ ಮಾತನಾಡ್ತಿರುವಂಥ ವೇಳೆಯಲ್ಲಿಯೂ ಅನೇಕ ಸಾರಿ ಆ ವಾಕ್ಯಗಳು ನಮ್ಮ ಕಣ್ಣು ಮುಂದೆ ಬರುವಂಥ ವೇಳೆಯಲ್ಲೂ ಸದಾ ನಾವು ಮತ್ತೆ ಆ ಪರಿಶುದ್ಧತೆಯಿಂದ ತುಂಬಲ್ಪಟ್ಟು ಆಶೀರ್ವಾದವನ್ನು ನಾವು ಕಳೆದುಕೊಳ್ಳುತ್ತೇವೆ. ಹೌದು ಪ್ರೀತಿಯುಳ್ಳ ದೇವಜನರೇ, ಕರ್ತನ ಸನ್ನಿಧಾನದಲ್ಲಿ ಒಂದು ಮಾತನ್ನು ಹೇಳಿ ನಿಮಗೋಸ್ಕರವಾಗಿ ನಾನು ಪ್ರಾರ್ಥನೆ ಮಾಡುತ್ತೇನೆ. ನಿಮ್ಮ ಜೀವಿತದಲ್ಲಿ ಆತ್ಮಿಕ ಸಮೃದ್ಧಿಯನ್ನು ಹೊಂದಬೇಕಂದರೆ ನಿಮ್ಮ ಆತ್ಮಿಕತೆ ಬದುಕನ್ನು ನೀವು ಪರಿಶುದ್ಧವಾಗಿ ಮಾರ್ಪಡಿಸಿಕೊಳ್ಳಬೇಕು. ನಿಮ್ಮ ಹೃದಯವನ್ನು ಪರಿಶುದ್ಧವಾಗಿ ಮಾರ್ಪಡಿಸಿಕೊಳ್ಳಬೇಕು, ಪರಿಶುದ್ಧವಾದ ಹೊಲವಾಗಿ ಮಾರ್ಪಡಿಸಿಕೊಳ್ಳಬೇಕು. ಕರ್ತನ ಸನ್ನಿಧಾನದಲ್ಲಿ ನೀವು ಯಾವಾಗಲೂ ಪರಿಶುದ್ಧರಾಗಿ ಬದುಕಬೇಕಂದ್ರೆ ಪ್ರಾರ್ಥನಾ ಜೀವಿತವನ್ನು ಕಟ್ಟಿಕೊಳ್ಳಬೇಕು. ಪ್ರಾರ್ಥನೆ ಮಾತ್ರ ಒಬ್ಬ ಮನುಷ್ಯನನ್ನ ಪರಿಶುದ್ಧತೆ ಕಡೆಗೆ ನಡೆಸುವಂಥದ್ದಾಗಿದೆ. ಒಬ್ಬ ಭಕ್ತನು ಹೀಗೆ ಹೇಳುತ್ತಾನೆ, ಪಾಪ ಮಾಡುವಂತ ವ್ಯಕ್ತಿ ಪ್ರಾರ್ಥನೆಯನ್ನು ಮಾಡುವುದಿಲ್ಲ, ಪ್ರಾರ್ಥನೆ ಮಾಡುವಂತ ವ್ಯಕ್ತಿ ಪಾಪವನ್ನ ಮಾಡುವುದಿಲ್ಲ ಅಂತ. ಇನ್ನೊಂದು ಸಾರಿ ಹೇಳ್ತೇನೆ ಕೇಳಿ, ಪಾಪ ಮಾಡುವಂತ ವ್ಯಕ್ತಿ ಪ್ರಾರ್ಥನೆ ಮಾಡೋದಕ್ಕೆ ಮನಸ್ಸು ಬರಲ್ಲ ಅವನಿಗೆ. ಪ್ರಾರ್ಥನೆ ಮಾಡುವಂತ ವ್ಯಕ್ತಿಗೆ ಪಾಪ ಮಾಡೋದಕ್ಕೆ ಮನಸ್ಸು ಬರಲ್ಲ. ಸಂಸೋನನ ಜೀವಿತದಲ್ಲಿ ಅಭಿಷೇಕದಿಂದ ತುಂಬಲ್ಪಟ್ಟಿರುವುದಾದರೂ ಅವನ ಕಣ್ಣುಗಳು ಪಾಪದಿಂದ ತುಂಬಲ್ಪಟ್ಟು ಅವನ ಅಂತ್ಯಸ್ಥಿತಿ ಆತ್ಮಹತ್ಯೆಯ ಕಡೆಗೆ ನಡೆಯಿತು. ಏಸಾವನ ಜೀವಿತವನ್ನು ನೋಡುವಂಥ ಸಂದರ್ಭದಲ್ಲಿ ಭ್ರಷ್ಟನಾಗಿ ಆತನು ಅಲೆದಾಡಿದನು. ಆತ್ಮೀಯ ದೇವಜನರೇ, ಪ್ರಾರ್ಥನಾ ಪೂರ್ವಕವಾಗಿದ್ದಂಥ ಈಸಾಕನ ಜೀವಿತವನ್ನು ಗಮನಿಸುವಾಗ
100ರಷ್ಟು ಪ್ರತಿಫಲವನ್ನ ಹೊಂದಿದನು. ಪ್ರಾರ್ಥನಾ ಜೀವಿತವನ್ನ ಕಟ್ಟಿಕೊಂಡು ಪರಿಶುದ್ಧತೆಯ ಜೀವಿತವನ್ನು ನಡೆಸಿದಂಥ ಯೋಸೇಫನ ಜೀವಿತವನ್ನು ಗಮನಿಸುವಾಗ ಕಾಣದೇ ಇರುವಂಥ ಅನ್ಯ ದೇಶದಲ್ಲಿ ಆತನು ಪ್ರಧಾನಮಂತ್ರಿಯಾಗಿ ಮಾರ್ಪಟ್ಟನು. ಇವತ್ತು ದೇವರಾತ್ಮನು ಮಾತನಾಡುತ್ತಿರುವಂಥ ಸಂಗತಿಯನ್ನು ಗೊತ್ತಾ? ನಿಮ್ಮ ಹೊಲವನ್ನ ನೀವು ಶುದ್ಧಿ ಮಾಡಿಕೊಳ್ಳ್ರಿ, ನಿಮ್ಮ ಮನಸ್ಸನ್ನ ನೀವು ಶುದ್ಧಿ ಮಾಡಿಕೊಳ್ಳ್ರಿ, ನಿಮ್ಮ ಹೃದಯವನ್ನ ನೀವು ಶುದ್ಧಿ ಮಾಡಿಕೊಳ್ಳ್ರಿ. ಬೇರೆಯವರ ವಿಷಯ ಬಿಟ್ಟು ಬಿಡ್ರಿ, ಬೇರೆಯವರ ಸಂಗತಿಗಳನ್ನ ನೀವು ಮನಸ್ಸಿಗೆ ಹಚ್ಚಿಕೊಳ್ಳಬೇಡ್ರಿ, ಬೇರೆಯವರ ವಿಷಯಗಳಲ್ಲಿ ತಲೆಯನ್ನು ಹಾಕಬೇಡ್ರಿ, ಬೇರೆಯವರ ಮನೆ ಕೆಲಸದಲ್ಲಿ ನೀವು ಕೂಲಿ ಆಳುಗಳಾಗಿ ಮಾರ್ಪಡಬೇಡ್ರಿ. ನಿಮ್ಮ ಬದುಕಿನಲ್ಲಿ 100ರಷ್ಟು ಪ್ರತಿಫಲ ಹೊಂದಬೇಕಂದ್ರೆ, ನೀವು ಪಾಪ ಮಾಡಬಾರದು ಅಂದರೆ ಪ್ರಾರ್ಥನೆಯನ್ನು ಹೆಚ್ಚಾಗಿ ಮಾಡ್ರಿ. ಆತ್ಮೀಯ ದೇವಜನರೇ, ನೀವು ಮಾಡುವಂಥ ಪ್ರಾರ್ಥನೆ ನಿಮ್ಮ ಕುಟುಂಬವನ್ನು ಆಶೀರ್ವಾದದ ಕಡೆಗೆ, ಸಮೃದ್ಧಿಯ ಕಡೆಗೆ, ಆಶೀರ್ವಾದದ ಕಡೆಗೆ, ಅಭಿವೃದ್ಧಿಯ ಕಡೆಗೆ ನೋಟವಾಗುವ ಹಾಗೆ ನಿಮ್ಮ ಮಕ್ಕಳನ್ನು ಅಭಿಷೇಕದಲ್ಲಿ ತುಂಬಿಸುವಂಥದ್ದಾಗಿದೆ. ಯಾಕೆಂದರೆ ಹನ್ನಮ್ಮ ಜೀವಿತವನ್ನು ನೋಡುವಂಥ ಸಂದರ್ಭದಲ್ಲಿ ಹನ್ನಾಳ ಒಂದು ಬಯಕೆ ಏನೆಂದರೆ, 1 ವರ್ಷಕ್ಕೆ 1 ಸಾರಿ ಆ ಶಿಲುವ ಮಂದಿರಕ್ಕೆ ಹೋಗುವಾಗ ತನ್ನ ಮಗನಿಗೋಸ್ಕರವಾಗಿ ನಾರು ಮುಡಿಯ ಬಟ್ಟೆಯನ್ನು ಅವಳು ಹೆಣೆದುಕೊಂಡು ಹೋಗಿ ಆ ಬಟ್ಟೆಯನ್ನು ಹೊಲಿದು ಕೊಡ್ತಾ ಇದ್ಲಂತೆ. ಆ ನಾರಿನ ಬಟ್ಟೆಯನ್ನು ಹೇಗೆ ಹೆಣಿತಾರೆ ಎಂಬುದಾಗಿ ನೆನೆಸುವಾಗ ನಿಮಗೆಲ್ಲಗೂ ಗೊತ್ತು, ಆ ಹತ್ತಾಳೆ ಎಂಬುದಾಗಿ ಕರೆಯಲ್ಪಡುವಂಥ ಒಂದು ಗಿಡ ಇದೆ. ಆ ಗಿಡವನ್ನ ನೀರಿನಲ್ಲಿ ನೆನೆಸುತ್ತಾರೆ. ತುಂಬಾ ದಿನಗಳ ಕಾಲ ನೆನೆಸಿದ ನಂತರ ಅದರ ಸಿಪ್ಪೆಯೆಲ್ಲ ಕೊಳೆತು ಹೋಗುತ್ತದೆ, ಅದರಲ್ಲಿ ನಾರು ಮಾತ್ರ ಉಳಿದುಕೊಳ್ಳುತ್ತದೆ. ಆ ನಾರನ್ನು ತೆಗೆದುಕೊಂಡು ಆ ನಾರಿನ ನಿಲುವಂಗಿಯನ್ನ ಮಾಡ್ತಾ ಇದ್ರಂತೆ ಹಳೆ ಕಾಲದಲ್ಲಿ. ದೇನಾಕ್ಕೆ ಸ್ತೋತ್ರವಾಗಲಿ. ಆ ನಾರಿನ ಬಟ್ಟೆಯನ್ನು 1 ವರ್ಷಗಳ ಕಾಲ ಚೆನ್ನಾಗಿ ಹೊಲಿದು ಅವಳು ಆ ಸಮುವೇಲನಿಗೆ ಕೊಡ್ತಾ ಇದ್ಲಂತೆ. 1 ವರ್ಷಗಳ ಕಾಲ ಒಂದೇ ಒಂದು ನಾರಿನ ಆ ಅಂಗಿಯನ್ನ ಅವಳು ಹೆಣೆಯುವಂತ ಸಂದರ್ಭದಲ್ಲಿ ಅವಳಿಗೊಂದು ಆಸೆ ಇತ್ತಂತೆ, ಈ ನಾರು ಮುಡಿಯನ್ನ, ಈ ನಾರು ಬಟ್ಟೆಯನ್ನ, ಈ ನಾರು ಕಿತ್ತಾಳೆ ಎನ್ನುವಂತ ಈ ಮರ ನೀರಿನಲ್ಲಿ ಹೇಗೆ ಅದು ಕೊಳೆತು ಅದರ ಮೇಲಿರುವಂಥ ಎಲ್ಲ ಗಲೀಜಾಗಿ ಇರುವಂಥ ಆ ಚರ್ಮ, ಅದರಲ್ಲಿರುವಂಥ ಎಲ್ಲ ವಿಧವಾದ ಕಲ್ಮಶ ನೀಗಿ ಇದು ಹೇಗೆ ಪರಿಶುದ್ಧವಾಯಿತೋ, ನನ್ನ ಮಗನಾಗಿರುವಂಥ ಸಮುವೇಲನು ಸದಾ ಅದೇ ರೀತಿಯಲ್ಲಿ ಪರಿಶುದ್ಧನಾಗಬೇಕು ಎಂಬುದಾಗಿ ಪ್ರತಿದಿನ ಕಣ್ಣೀರಿನಿಂದ ಪ್ರಾರ್ಥನೆ ಮಾಡುತ್ತಾ ಆ ಅಂಗಿಯನ್ನು ಹೆಣೆದುಕೊಟ್ಟಳಂತೆ. ದೇನಾಕ್ಕೆ ಸ್ತೋತ್ರವಾಗಲಿ. ಆ ಅಂಗಿಯನ್ನು ತೊಟ್ಟಂಥ ಸಮುವೇಲನ ಜೀವನ ಚರಿತ್ರೆಯನ್ನು ನೋಡುವಂಥ ಸಂದರ್ಭದಲ್ಲಿ ಆತ್ಮೀಯ ದೇವಜನರೇ, ದಾನ್ ಮೊದಲುಗೊಂಡು ಬೇರ್ಷೆಬದ ತನಕ ಅವನ ಪ್ರಖ್ಯಾತಿ ಹಬ್ಬಲ್ಪಟ್ಟಿತು. ಇಡೀ ವಿಶ್ವದಲ್ಲಿಯೇ ಉನ್ನತವಾದಂಥ ಪ್ರವಾದಿಯಾಗಿ ಮಾರ್ಪಟ್ಟನು. ಆತನು ನುಡಿದಂಥ ಪ್ರವಾದನೆ, ಆತನು ಮಾಡಿದಂಥ ಪ್ರಾರ್ಥನೆಗಳಲ್ಲಿ ಒಂದು ಪ್ರಾರ್ಥನೆ ಸದಾ ಬಿದ್ದು ಹೋಗಲಿಲ್ಲ. ಯೇಸುವಿನ ನಾಮದಲ್ಲಿ ಆತ್ಮೀಯ ದೇವಜನರೇ, ಕರ್ತನ ಸನ್ನಿಧಾನದಲ್ಲಿ ಪರಿಶುದ್ಧತೆ ನಮ್ಮನ್ನು ಸಮೃದ್ಧಿ ಕಡೆಗೆ ಕರೆದುಕೊಂಡು ಹೋಗುವಂಥದ್ದಾಗಿದೆ. ಕರ್ತನ ಸನ್ನಿಧಾನದಲ್ಲಿ ಅವರಿವರ ವಿಷಯ ನಮಗೆ ಬೇಕಾಗಿಲ್ಲ. ಇವತ್ತು ದೇವರು ನಮ್ಮನ್ನು ಉತ್ತೇಜನ ಪಡಿಸ್ತಾ ಇದ್ದಾನೆ. ನಿನ್ನನ್ನು ನೀನು ಮೊದಲು ಶುದ್ಧಿ ಮಾಡಿಕೋ, ನಿನ್ನ ಹೃದಯವನ್ನು ಶುದ್ಧಿ ಮಾಡಿಕೋ, ಪ್ರಾರ್ಥನಾ ಜೀವಿತವನ್ನು ಕಟ್ಟಿಕೋ. ಪ್ರತಿದಿನವೂ ನೀನು ಶುದ್ಧಿ ಆಗ್ಬೇಕಂದ್ರೆ ಪ್ರಾರ್ಥನೆ 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 ನಿನ್ನ ಜೀವಿತದ, ನಿನ್ನ ಉಸಿರು, ನಿನ್ನ ನಾಡಿ ಮಿಡಿತವಾಗಲಿ ಆ ಪ್ರಾರ್ಥನೆಯೇ ಸಮೃದ್ಧಿಯ ಕಡೆಗೆ ನಿನ್ನನ್ನು ತೆಗೆದುಕೊಂಡು ಹೋಗುವಂಥದ್ದಾಗಿದೆ. ಕಣ್ಣುಗಳನ್ನು ಮುಚ್ಚಿ ನಾವು ಪ್ರಾರ್ಥನೆ ಮಾಡಿಕೊಳ್ಳುವಂಥರಾಗೋಣ. ಪರಿಶುದ್ಧನಾಗಿರುವಂಥ ನನ್ನ ತಂದೆಯಾದ ದೇವರೇ, ನಜರೇತಿನ ಯೇಸು ಕ್ರಿಸ್ತನ ನಾಮದಲ್ಲಿ ದೇವಾದಿ ದೇವನೇ, ಕರ್ತನೇ, ಶ್ರೀಮಂತನು ವಿವೇಕಿಯಾಗಿರುತ್ತಾನೆ, ಬಡತನು ತನ್ನ ಆತ್ಮಿಕತೆ ಬದುಕಿನಲ್ಲಿ ಅನೇಕ ವಿಧವಾದ ಅಜ್ಞಾನದಿಂದ ಆತನು ತನ್ನ ಬಡವನಾಗಿ ಮಾರ್ಪಡುತ್ತಾನೆ ಎಂಬುದಾಗಿ ನೀನು ಮಾತನಾಡುವುದರ ಮೂಲಕವಾಗಿ ದೇವರೇ ಕರ್ತನೆ ಸ್ವಾಮಿ, ಬಡತನಗೆ ಕಾರಣವಾಗಿರುವಂಥ ಕ್ರಿಯೆಗಳನ್ನು ನೀನು ಕರ್ತನೆ ಸ್ವಾಮಿ ನೀನು ಮಾತನಾಡಿದೆ. ದೇವಾದಿ ದೇವನೇ ಕರ್ತನೆ, ಇನ್ನೊಬ್ಬರ ವಿಷಯದಲ್ಲಿ ತಲೆ ಹಾಕಿ ಇನ್ನೊಬ್ಬರ ಮಾತುಗಳನ್ನು ಮಾತನಾಡುತ್ತಾ ಅಲಕ್ಷ್ಯದಿಂದ, ಸೋಮಾರಿತನದಿಂದ ನಮ್ಮ ಆತ್ಮಿಕತೆ ಬದುಕಿನಲ್ಲಿ ಕರ್ತನೆ ಸ್ವಾಮಿ ನಾವೇ ಅನೇಕ ವಿಧವಾದಂಥ ಬಡತನಕ್ಕೆ ಗುರಿಯಾಗಿ ಕರ್ತನೆ ಸ್ವಾಮಿ ನಮ್ಮ ಬದುಕನ್ನು ಇದುವರೆಗೆ ಹಾಳು ಮಾಡಿಕೊಂಡಿರುವುದಾದರೆ
ದೇವರೇ ಕರ್ತನೆ, ಇನ್ನು ಮುಂದೆ ದೇವಾದಿ ದೇವನೇ ಕರ್ತನೆ ಸ್ವಾಮಿ, ನನ್ನನ್ನಾದಿಯಾಗಿಕೊಂಡು ನಮ್ಮನ್ನ ಕರ್ತನೆ ಸ್ವಾಮಿ ಆದಿಯಾಗಿಕೊಂಡು ಈ ವೇಳೆಯಲ್ಲಿ ನಮ್ಮನ್ನು ನಾವು ಪರೀಕ್ಷೆ ಮಾಡಿಕೊಳ್ಳುತ್ತಾ ದೇವರೇ, ಇನ್ನೊಬ್ಬರ ಮನೆ ಅಥವಾ ಇನ್ನೊಬ್ಬರ ಹೊಲವನ್ನು ನಾವು ಕ್ಲೀನ್ ಮಾಡೋದಕ್ಕೆ ಹೋಗದೆ ನಮ್ಮ ಕಣ್ಣಿನಲ್ಲಿರುವಂತಹ ತೊಲೆಯನ್ನು ನಾವು ಮೊದಲೇ ತೊಲಗಿಸಿಕೊಂಡು ಕರ್ತನೆ ಸ್ವಾಮಿ, ನಾವು ಪರಿಶುದ್ಧರಾಗಿ ಜೀವಿಸಿದವರೇ ನಮ್ಮ ಹೃದಯವನ್ನು ನಿನ್ನ ಪರಿಶುದ್ಧವಾದ ಹೊಲವಾಗಿ ಮಾರ್ಪಡಿಸಿಕೊಂಡು ತಂದೆಯಾದ ದೇವ ಕರ್ತನೆ ಸ್ವಾಮಿ, ವಿನೂತನವಾದಂತಹ ನಿನ್ನ ಪ್ರಾರ್ಥನಾ ಅಭಿಷೇಕವನ್ನು ಹೊಂದಿಕೊಂಡು ದೇವ ಕರ್ತನೆ ಯೇಸುವಿನ ನಾಮದಲ್ಲಿ ಈ ಸಾಕನ ಉಪಾಧಿಯಲ್ಲಿ ದೇವ ಯೋಸೇಫನ ಉಪಾಧಿಯಲ್ಲಿ ಅಪ್ಪ ಕರ್ತನೆ ನಿನಗೋಸ್ಕರವಾಗಿ ದೇವರೇ ಕರ್ತನೆ ನಾವು ಫಲಿಸುವ ವ್ಯಕ್ತಿಗಳಾಗುವಂತೆ ದೇವರ ಕರ್ತನೆ ಆತ್ಮಿಕ ಅಭಿವೃದ್ಧಿಯನ್ನು ಹೊಂದಲಿಕ್ಕಾಗುವಂತೆ ದೇವ ಕರ್ತನ ನಿನ್ನ ವಿಶೇಷವಾದ ಪ್ರಾರ್ಥನಾ ಅಭಿಷೇಕದಿಂದ ದೇವರ ಕರ್ತನೆ ಇವತ್ತು ನಮ್ಮೆಲ್ಲರನ್ನ ನೀನು ತುಂಬಿಸಬೇಕೆಂಬುದಾಗಿ ಪ್ರಾರ್ಥಿಸ್ತೇನೆ. ಯೇಸುವಿನ ನಾಮದಲ್ಲಿ ದೇವ, ರೈತನು ಹೊಲವನ್ನು ಶುದ್ಧಿಪಡಿಸಿದ ನಂತರ ದೇವರೇ ಕರ್ತನೆ ಬೀಜವನ್ನು ಬಿತ್ತಿ 100ರಷ್ಟು ಫಲವನ್ನು ಹೊಂದಿಕೊಳ್ಳಲಿಕ್ಕಾಗುವ ಹಾಗೆ ಇವತ್ತಿನಿಂದ ಕರ್ತನೆ ನಿನ್ನ ಸಂದೇಶವನ್ನು ಆಲಿಸುತ್ತಿರುವಂತಹ ನಿನ್ನ ಮಕ್ಕಳ ಚಿತ್ತದಲ್ಲಿ 100ರಷ್ಟು ಕರ್ತನೆ ಪ್ರತಿಫಲವನ್ನು ದೇವರ ಕರ್ತನೆ ಈ ಮಕ್ಕಳು ಹೊಂದಿಕೊಳ್ಳಲಿಕ್ಕಾಗುವಂತೆ ನೀನ್ ತಾನೇ ಕೃಪೆ ಮಾಡಬೇಕೆಂಬುದಾಗಿ ನಾನು ಪ್ರಾರ್ಥಿಸ್ತೇನೆ ರಾಜ. ಯೇಸುವಿನ ನಾಮದಲ್ಲಿ ಈ ಸಂದೇಶವನ್ನು ಆಲಿಸುತ್ತಿರುವಂತಹ ಒಬ್ಬೊಬ್ಬರ ಜೀವಿತದಲ್ಲಿ ಸಹ ದೇವರೇ ನಿನ್ನ ಬಿಡುಗಡೆಯ ದೇವರೇ ಆತ್ಮನ ಕರ್ತನೆ ಕಾರ್ಯಗಳು ಬಲವಾಗಿ ಚಲಿಸಲಿ, ಅದ್ಭುತವಾದಂಥ ದೇವರೇ ಕಾರ್ಯಗಳನ್ನು ಕರ್ತನೆ ನೀನು ನಡೆಸುವುದರ ಮೂಲಕವಾಗಿ ನಿನ್ನ ಮಕ್ಕಳನ್ನು ಬಲಪಡಿಸು. ಇವತ್ತು ಕಾಣಿಕೆಗಳನ್ನು ಕಳಿಸಿದಂಥ ದೇವರೇ ದೇವ ಮಕ್ಕಳಿಗಾಗಿ ನಾನು ಸ್ತೋತ್ರ ಮಾಡುತ್ತೇನೆ ಯೇಸುವಿನ ನಾಮದಲ್ಲಿ. ತಂದೆಯಾದ ದೇವರೇ ಕರ್ತನೆ ನಿನ್ನ ಕರಗಳಲ್ಲಿ ದೇವರೇ ಕರ್ತನೆ ಕುಮಾರ್ ಸೋಲ್ಕುಂಟೆಗಾಗಿ, ವೆಂಕಟೇಶ್ ಹೊಸಕೋಟೆಗೋಸ್ಕರವಾಗಿ, ದೇವಾದಿ ದೇವನೇ ಕರ್ತನೆ ಭಾಗ್ಯಮನಿಗಾಗಿ ಪ್ರತ್ಯೇಕವಾಗಿ ನಿನ್ನ ಸನ್ನಿಧಾನದಲ್ಲಿ ದೇವರೇ ಈಗ ಕಾಣಿಕೆಗಳನ್ನು ಕಳಿಸಿದಂಥ ವೀರೇಶ್ಗಾಗಿಯೂ ದೇವರೇ ಚೇತನ ಚೆಲುವರಾಜ್ಗೋಸ್ಕರವಾಗಿ ದೇವಾಕರ್ತನ ಇನ್ನೊಬ್ಬ ಸಹೋದರನಿಗಾಗಿ ಏನೋ ಹೆಸರು ಹೇಳದೇ ಇರುವಂಥ ಅನೇಕ ಮಕ್ಕಳಿಗಾಗಿ ಸ್ತೋತ್ರ ಮಾಡುತ್ತೇವೆ. ಈ ಕಾಣಿಕೆಗಳನ್ನು ನಿನ್ನ ಆಶೀರ್ವಾದ ಮಾಡಪ್ಪ. ಇದರ ಮೂಲಕವಾಗಿ ಬರುವಂಥ ಎಲ್ಲ ಆದರಣೆ ಕರ್ತನೆ ಈ ಮಕ್ಕಳು ಹೊಂದಲಿ. ನಿನ್ನ ಸನ್ನಿಧಿ ಸೇವೆಯಲ್ಲಿ ಕರ್ತನೆ ಈ ಕಾಣಿಕೆಗಳನ್ನು ಸಮರ್ಪಿಸುವಾಗ ಅದರಿಂದ ಮೂಲಕವಾಗಿ ಬರುವಂಥ ಕರ್ತನೆ ಎಲ್ಲ ವಿಧವಾದಂಥ ಕರ್ತನೆ ಆಶೀರ್ವಾದಗಳು ನಿನ್ನ ಪರಲೋಕದ ಮಹಿಮೆಯೊಡನೆ ಈ ಕುಟುಂಬಗಳು ತುಂಬಿ ತುಳುಕುವ ಹಾಗೆ ನೀನು ತಾನೇ ಆಶೀರ್ವಾದ ಮಾಡಿ ನಡೆಸುವಂತೆ ನಾವು ಎಲ್ಲ ಮಹಿಮೆ ಮಹತ್ವ ನಿಮಗೆ ಸಲ್ಲಿಸ್ತೇವೆ. ಯೇಸುವಿನ ನಾಮದಲ್ಲಿ ಬೇಡಿ ಪ್ರಾರ್ಥಿಸ್ತೇನೆ ನನ್ನ ಪರಲೋಕದ ತಂದೆಯಾದ ದೇವರೇ, ಆಮೇನ್ ಆಮೇನ್. ಕರ್ತನು ನಿಮ್ಮನ್ನು ಆಶೀರ್ವಾದ ಮಾಡಲಿ. ಗಾಡ್ ಬ್ಲೆಸ್ ಯು.